ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಕ್ರಮ ವಲಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕದಲ್ಲಿ ಟ್ರಂಪ್ ಭಾರತೀಯರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಎಸ್, ಭಾರತ ಮೂಲದ ಅಕ್ರಮ ವಲಸಿಗರನ್ನ ಹುಡುಕಿ ಟ್ರಂಪ್ ದೇಶದಿಂದ ಹೊರಗೆ ದಬ್ಬಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆದೇಶದಂತೆ ಅಮೆರಿಕದ C-17 ಸೇನಾ ವಿಮಾನಗಳು ಅವುಗಳಲ್ಲಿ ತುಂಬಿ ಭಾರತದ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋ ಪ್ರಕ್ರಿಯೆ ಶುರು ಆಗಿ ಹೋಗಿದೆ. ಸದ್ಯ ಟೆಕ್ಸಸ್ ರಾಜ್ಯದ ಸ್ಯಾನ್ ಆಂಟೋನಿಯೋ ಸಿಟಿಯಿಂದ 205 ಭಾರತೀಯ ವಲಸಿಗರನ್ನ ಹೊತ್ತ ವಿಮಾನ ಭಾರತಕ್ಕೆ ಬರ್ತಾ ಇದೆ. ಪಂಜಾಬ್ನ ಅಮೃತ್ಸರಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ವಿಮಾನದಲ್ಲಿದ್ದ ಎಲ್ಲ ಭಾರತೀಯರನ್ನ ಅಲ್ಲಿರೋ ಭಾರತೀಯ ಅಧಿಕಾರಿಗಳು ಚೆಕ್ ಮಾಡಿನೇ ಕಳಿಸ್ಕೊಟ್ಟಿದ್ದಾರೆ. ಭಾರತ ಕೂಡ ಈ ಗಡಿಪಾರು ಮಾಡೋ ಪ್ರಕ್ರಿಯೆಯಲ್ಲಿ ಸಹಕಾರ ಕೊಟ್ಟಿದೆ ಅಂತ ಗೊತ್ತಾಗ್ತಿದೆ. ನಿಮ್ಗೆ ಗೊತ್ತಿರಲಿ, ಟ್ರಂಪ್ ಬಂದು ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದಾಗ ಬೇರೆ ಬೇರೆ ದೇಶಗಳದ್ದು ಶುರು ಮಾಡಿದಾಗ ಭಾರತ ನಾವೇ ಕರ್ಸ್ಕೋತೀವಿ, ನಮ್ಮ ಅಕ್ರಮ ವಲಸಿಗರಿದ್ರೆ ಎಲ್ಲೇ ಆಗಲಿ ಜಗತ್ತಲ್ಲಿ ಅಕ್ರಮ ವಲಸೆ ಆಗಬಾರದು ಅಂತ ಭಾರತ ತನ್ನ ನಿಲುವನ್ನು ಕ್ಲಿಯರ್ ಮಾಡಿತ್ತು. ಏನೋ ಟೆಕ್ಸಸ್ನ ಎಲ್ ಪಾಸೋ, ಸ್ಯಾನ್ ಡಿಯಾಗೋ ಹಾಗೂ ಕ್ಯಾಲಿಫೋರ್ನಿಯಾದಿಂದ 5,000 ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳಿಸುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸದ್ಯ ಅಮೆರಿಕದಲ್ಲಿ ಸುಮಾರು 7,25,000 ಭಾರತ ಮೂಲದ ಅಕ್ರಮ ವಲಸಿಗರಿದ್ದಾರೆ ಅಂತ ಅಮೆರಿಕನ್ ಗವರ್ಮೆಂಟ್ನ ಅಂದಾಜಿದೆ. ಮೆಕ್ಸಿಕೋ ಹಾಗೂ ಎಲ್ ಸಲ್ವಡಾರ್ ರಾಷ್ಟ್ರಗಳನ್ನು ಬಿಟ್ಟರೆ ಅಮೆರಿಕದಲ್ಲಿ ನೆಲೆಸಿರೋ ಅತಿ ಹೆಚ್ಚು ಅಕ್ರಮ ವಲಸಿಗರು ಭಾರತ ಮೂಲದವರು. 3ನೇ ಸ್ಥಾನದಲ್ಲಿದ್ದಾರೆ ಭಾರತದವರು ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಸುಮಾರು 18,000 ಭಾರತೀಯರನ್ನ ಪಟ್ಟಿ ಮಾಡಿ ಇಟ್ಕೊಂಡು ಅವ್ರನ್ನೆಲ್ಲ ಆರಂಭಿಕ ಹಂತದಲ್ಲೇ ಭಾರತಕ್ಕೆ ಗಡಿಪಾರು ಮಾಡೋ ಕೆಲಸವನ್ನ ಶುರು ಮಾಡಲಾಗಿದೆ. ಇದರ ನಡುವೆ PM ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಫೆಬ್ರವರಿ 13ನೇ ತಾರೀಕು ಮೀಟ್ ಆಗ್ತಾರೆ. ಈಗ ಆಲ್ರೆಡಿ PM ಮೋದಿಗೆ ಇನ್ವಿಟೇಷನ್ ಕೊಡಲಾಗಿದೆ ಅಂತ ಅಮೆರಿಕನ್ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ. ಶೀಘ್ರ PM ಮೋದಿ 2 ದಿನಗಳ ಫ್ರಾನ್ಸ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಷನ್ ಸಮಿಟ್ ನಲ್ಲಿ ಪಾಲ್ಗೊಳ್ತಾರೆ. ನಂತರ ಫೆಬ್ರವರಿ 12ನೇ ತಾರೀಕು ಅಮೆರಿಕಗೆ ಹೋಗ್ತಾರೆ. ಮರುದಿನ ಟ್ರಂಪ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ ಅಂತ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ. ಕಳೆದ ಶುಕ್ರವಾರವಷ್ಟೇ ಭಾರತೀಯ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೂಡ PM ಮೋದಿ ಶೀಘ್ರದಲ್ಲೇ ಅಮೆರಿಕಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರು. ಆದರೆ ಯಾವ ದಿನ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಆದರೆ ಈಗ ವೈಟ್ ಹೌಸ್ ಅಧಿಕಾರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ನಡುವೆ ಟ್ರೇಡ್ ವಾರ್ ಮೂಲಕ ಜಗತ್ತಲ್ಲಿ ಕೋಲಾಹಲ ಸೃಷ್ಟಿಸಿರೋ ಟ್ರಂಪ್ ಈಗ ತಮ್ಮ ಸುಂಕ ಹೇರೋ ನಿರ್ಧಾರದಿಂದ ಕೊಂಚ ಹಿಂದೆ ಸರಿದಿದ್ದಾರೆ. ಮೆಕ್ಸಿಕೋ, ಕೆನಡಾ ಮೇಲೆ ಟ್ರಂಪ್ 25% ಸುಂಕ ಅನೌನ್ಸ್ ಮಾಡಿದ್ರು. ಆದ್ರೀಗ ಆ 2 ರಾಷ್ಟ್ರಗಳೊಂದಿಗೆ ಡೀಲ್ ಆಗ್ತಾ ಇದೆ. ಹಾಗಾಗಿ 30 ದಿನಗಳವರೆಗೆ ಅದನ್ನ ತಡೆ ಹಿಡಿದಿದ್ದಾರೆ, ಡಿಲೇ ಮಾಡಿದ್ದಾರೆ. ಅಮೆರಿಕಗೆ ಅಕ್ರಮ ವಲಸಿಗರನ್ನ ಹಾಗೂ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಜಾಲವನ್ನು ತಡೆಯೋಕೆ ಮೆಕ್ಸಿಕೋ ಹಾಗೂ ಕೆನಡಾ ಗಡಿಯಲ್ಲಿ 2 ರಾಷ್ಟ್ರಗಳು ತಲಾ 10,000 ಅವರವರ ರಾಷ್ಟ್ರಗಳ ಸೈನಿಕರನ್ನ ಹಾಕಿ ಕಾವಲು ಕಾಯ್ತೀವಿ ಅಂತ ದಾರಿಗೆ ಒಪ್ಕೊಂಡು ಬಂದ್ರು. ಹೀಗಾಗಿ ಆ 2 ರಾಷ್ಟ್ರಗಳು ಟ್ರಂಪ್ರ ಬೇಡಿಕೆಗೆ ಬಗ್ಗಿದ ಪರಿಣಾಮ ಟ್ಯಾರಿಫ್ ನಿರ್ಧಾರವನ್ನು ಹೋಲ್ಡಲ್ಲಿಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಖುದ್ದು ಟ್ರಂಪ್ ಸೇರಿದಂತೆ 6 ರಾಷ್ಟ್ರಗಳ ಮುಖ್ಯಸ್ಥರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಮೆಕ್ಸಿಕೋ ಅಧ್ಯಕ್ಷೆ ಕ್ಲಾಡಿಯಾ ಶಿನ್ಬಾಮ್ ಜೊತೆಗೆ ವೆರಿ ಫ್ರೆಂಡ್ಲಿಯಾಗಿ ಕಾಲ್ನಲ್ಲಿ ಮಾತನಾಡಿದೆ. ಅವರು ತಮ್ಮ ದೇಶದ 10,000 ಸೈನಿಕರನ್ನ ಅಮೆರಿಕನ್ ಬಾರ್ಡರ್ನಲ್ಲಿ ನಿಯೋಜನೆ ಮಾಡೋಕೆ ಒಪ್ಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ಕೆನಡಾದ ಕೇರ್ ಟೇಕರ್ PM ಜಸ್ಟಿನ್ ಟ್ರುಡೂ ಕೂಡ ಟ್ರಂಪ್ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದೆ. ಅಮೆರಿಕ ಕೆನಡಾ ಗಡಿಯಲ್ಲಿ 10,000 ಫ್ರಂಟ್ಲೈನ್ ಆಫೀಸರ್ಗಳನ್ನ ನಿಯೋಜಿಸೋಕೆ ನಾವು ರೆಡಿ ಇದ್ದೀವಿ ಅಂತ ಟ್ರುಡೂ ಕೂಡ ದಾರಿಗೆ ಬಂದಿದ್ದಾರೆ. ಹೀಗಾಗಿ ಸದ್ಯ ಮೆಕ್ಸಿಕೋ ಮತ್ತು ಕೆನಡಾಗೆ ಕೊಂಚ ನಿರಾಳ ಆಗಿದೆ. ಆದರೆ ಚೀನಾ ರೊಚ್ಚಿಗೆದ್ದಿದೆ. ಚೀನಾ ಮೇಲೆ ಟ್ರಂಪ್ 10% ಟ್ಯಾರಿಫ್ ಅನ್ನು ಹೇರಿದ್ರಲ್ಲ, ಅದಕ್ಕೆ ಚೀನಾ ಕೂಡ ಪ್ರತಿ ಟ್ಯಾರಿಫ್ ಹಾಕಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಕಲ್ಲಿದ್ದಲು ಹಾಗೂ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲೆ 15% ಸುಂಕ ಹಾಗೂ ತೈಲ ಮತ್ತು ಕೃಷಿ ಉಪಕರಣಗಳ ಮೇಲೆ ತಲಾ 10% ಸುಂಕ ಹೇರೋದಾಗಿ ಚೀನಾ ಹೇಳಿದೆ. ಈ ಮೂಲಕ ಜಗತ್ತಿನ 2 ಶಕ್ತಿಶಾಲಿ ಆರ್ಥಿಕ ರಾಷ್ಟ್ರಗಳ ನಡುವೆ ವ್ಯಾಪಾರಿ ಯುದ್ಧ, ಟ್ಯಾರಿಫ್ ಯುದ್ಧ ಶುರುವಾಗಿದೆ. ಅಷ್ಟೇ ಅಲ್ಲದೆ ಟೆಕ್ ದೈತ್ಯ ಅಮೆರಿಕದ ಹೆಮ್ಮೆಯ ಗೂಗಲ್ ಕಂಪನಿ ವಿರುದ್ಧ ತನಿಖೆ ನಡೆಸ್ತೀವಿ ಅಂತಲೂ ಚೀನಾ ಹೇಳಿದೆ. ಆಂಟಿ ಟ್ರಸ್ಟ್ ವೈಲೇಷನ್ಸ್ ಅಂದ್ರೆ ಬೆಲೆ ನಿಗದಿ ವಿಚಾರದಲ್ಲಿ ಫಿಕ್ಸಿಂಗ್ ಮಾಡಿಕೊಳ್ಳೋದು, ಮಾರುಕಟ್ಟೆಯನ್ನ ದುರುಪಯೋಗ ಮಾಡಿಕೊಳ್ಳೋದು, ಹೀಗೆ ಆಂಟಿ ಮೊನಾಪೊಲಿ ಲಾ AML ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕ್ರಮ ತಗೊಳ್ತೀವಿ ಅಂತ ಚೀನಾ ಅನೌನ್ಸ್ ಮಾಡಿದೆ.
ಇತ್ತ ಕೆನಡಾದ ಒಂಟಾರಿಯೋ ಪ್ರಾಂತ್ಯ ಅಮೆರಿಕನ್ ಕಂಪನಿಗಳ ಮೇಲೆ ಬ್ಯಾನ್ ಹೇರಿದೆ. ಅಲ್ಲದೆ ಇಲಾನ್ ಮಸ್ಕ್ ಸ್ಟಾರ್ಲಿಂಗ್ ಜೊತೆಗೆ ಮಾಡಿಕೊಂಡಿದ್ದ ಸುಮಾರು 600 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದವನ್ನು ರದ್ದುಗೊಳಿಸುವುದಾಗಿ ಕೂಡ ಒಂಟಾರಿಯೋ ಹೇಳಿದೆ. ಅಮೆರಿಕ ಕೆನಡಾ ಮೇಲೆ 25% ಸುಂಕ ಹೇರೋ ನಿರ್ಧಾರ ಮಾಡಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಈ ಡಿಸಿಷನ್ ತಗೊಂಡಿರುವುದಾಗಿ ಒಂಟಾರಿಯೋ ಪ್ರೀಮಿಯರ್ ಡಾಗ್ ಫೋರ್ಡ್ ಹೇಳಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಹೋಲ್ಡಲ್ಲಿಟ್ಟಿರೋದ್ರಿಂದ ಇವ್ರೇನ್ ಮಾಡ್ತಾರ ನೋಡ್ಬೇಕು ನೆಕ್ಸ್ಟ್. ಆಕಾಶ್ ಬೊಬ್ಬಾ ಅನ್ನೋ ಭಾರತೀಯ ಮೂಲದ 22 ವರ್ಷದ ಎಂಜಿನಿಯರ್ ಅಮೆರಿಕದಲ್ಲಿ ಎಲಾನ್ ಮಸ್ಕ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡೋಜ್ನ ಎಂಜಿನಿಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಆಯ್ಕೆಯಾದ 6 ಎಂಜಿನಿಯರ್ಸ್ 19 ರಿಂದ 24 ವರ್ಷ ಏಜ್ ಗ್ರೂಪ್ನವರಾಗಿದ್ದಾರೆ. ಆಕಾಶ್ ತಮ್ಮ ಟೆಕ್ನಿಕಲ್ ಸ್ಕಿಲ್ ಜೊತೆಗೆ ಎಐ, ಡೇಟಾ ಅನಾಲಿಟಿಕ್ಸ್ ಮತ್ತು ಫಿನಾನ್ಷಿಯಲ್ ಮಾಡೆಲಿಂಗ್ ಎಕ್ಸ್ಪರ್ಟ್ ಆಗಿದ್ದಾರೆ. ಈಗ ಆಯ್ಕೆಯಾಗಿರೋ ಯುವ ಇಂಜಿನಿಯರ್ಸ್ಗೆ ಸರ್ಕಾರದ ಸೆನ್ಸಿಟಿವ್ ಸಿಸ್ಟಮ್ಗಳಿಗೆ ಅಂದರೆ ಅಮೆರಿಕದ ಸೂಕ್ಷ್ಮ ಡೇಟಾ, ಅಲ್ಲಿನ ಮಾಹಿತಿ ಇವರಿಗೆ ಆಕ್ಸೆಸ್ ಸಿಗುತ್ತೆ. ಅದನ್ನು ಬಳಸಿಕೊಂಡು ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಮೆರಿಕ ಸರ್ಕಾರವನ್ನು ಚಿಕ್ಕದು ಮಾಡಿ ಅಮೆರಿಕ ಸರ್ಕಾರಕ್ಕೆ ದುಡ್ಡು ಉಳಿಸೋ ಮಿಷನ್ ಏನಿದೆ ಈ ಡಿಪಾರ್ಟ್ಮೆಂಟ್ಗೆ, ಅದಕ್ಕೆ ಇವರಿಗೆ ಹೆಲ್ಪ್ ಮಾಡಬೇಕು. ಹಿಂದೂ ಉಗ್ರವಾದಿಗಳು ಅನ್ನೋ ಪದ ಬಳಸಿದ್ದು, ಹಿಂದೂ ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಪದಗಳನ್ನು ಬಳಸಿದ್ದು ಇತ್ತೀಚೆಗೆ ಬ್ರಿಟನ್ನ ಹೋಮ್ ಆಫೀಸ್ನಿಂದ ಲೀಕ್ ಆಗಿತ್ತು, ಬ್ರಿಟನ್ ಸರ್ಕಾರದ ಒಂದು ರಿಪೋರ್ಟ್ನಲ್ಲಿ. ಈಗ ಅದರ ವಿರುದ್ಧ ಬ್ರಿಟನ್ನಲ್ಲಿರೋ ಹಿಂದೂ ಸಮುದಾಯದಿಂದ ತೀವ್ರ ವಿರೋಧ ಬಂದಿದೆ. ಇದೊಂದು ಹಿಂದೂಗಳ ಬಗ್ಗೆ ಸುಳ್ಳು ಸುದ್ದಿಯನ್ನ ಅಥವಾ ನಕಲಿ ಪ್ರೊಪಗ್ಯಾಂಡಾ ಮಾಡೋ ರಿಪೋರ್ಟ್ ಅಂತ ಹೇಳಿದ್ದಾರೆ. ಆತ ಬ್ರಿಟನ್ನಲ್ಲಿರೋ ಹಿಂದೂ ಫೋರಂ HFB ಅಧ್ಯಕ್ಷೆ ತೃಪ್ತಿ ಪಟೇಲ್ ಹೋಮ್ ಆಫೀಸ್ನ ಈ ವರದಿ ವಿಶ್ವಾದ್ಯಂತ ಆಂಟಿ ಹಿಂದೂ ಪ್ರೊಪಗ್ಯಾಂಡಾ ಮಾಡೋ ಭಾಗ ಅಂತ ಹೇಳಿದ್ದಾರೆ. ಅಲ್ಲದೆ ಬ್ರಿಟನ್ನಲ್ಲಿರೋ ಹಿಂದೂಗಳು ಯಾವುದೇ ಕಾರಣಕ್ಕೂ ಉಗ್ರವಾದಿಗಳಾಗಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಕಳೆದ ವಾರ UK ಗೃಹ ಸಚಿವೆ ವೆಟೆ ಕೂಪರ್ ಕೂಡ ಈಗಿರೋ 9 ರೀತಿಯ ಹೊಸ ಉಗ್ರವಾದದಲ್ಲಿ ಹಿಂದೂ ಉಗ್ರವಾದ ಕೂಡ ಒಂದು ರೀತಿ ಅದಕ್ಕೆ ಸಪೋರ್ಟ್ ಮಾಡೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಕೂಡ ವಿವಾದ ಕಾರಣ ಆಗಿತ್ತು. ಅದರ ಬೆನ್ನಲ್ಲೇ ಈ ವರದಿ ಲೀಕ್ ಆಗಿ ದೊಡ್ಡ ಆಕ್ರೋಶ ಕಾರಣ ಆಗ್ತಿದೆ. ಈಗ ಭಾರತ ಬಾಂಗ್ಲಾ ಗಡಿಯಲ್ಲಿ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಿರೋದ್ರಿಂದ ಗಡಿಯಲ್ಲಿನ ಬೆಳವಣಿಗೆಯನ್ನ ಮಾನಿಟರ್ ಮಾಡೋಕೆ BSF ಈಸ್ಟರ್ನ್ ಕಮಾಂಡ್ ADG ರವಿ ಗಾಂಧಿ ಗಡಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಅಸ್ಸಾಂನ ದಬ್ರಿ ಹಾಗೂ ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಜಿಲ್ಲೆಯ ಭಾರತ ಬಾಂಗ್ಲಾ ಗಡಿ ಭಾಗಕ್ಕೆ ಭೇಟಿ ನೀಡಿ ಸದ್ಯದ ಪರಿಸ್ಥಿತಿ ಕುರಿತು ರಿವ್ಯೂ ಮಾಡಿದ್ದಾರೆ. ಇದೇ ವೇಳೆ ಗಡಿಯುದ್ದಕ್ಕೂ ಟೆಕ್ನಾಲಜಿ, ಮ್ಯಾನ್ ಪವರ್, ಮೂಲಸೌಕರ್ಯ ಅಭಿವೃದ್ಧಿ ಬಗ್ಗೆ ಪರಿಶೀಲನಾ ಕ್ರಮಗಳನ್ನು ಅವರು ಕೈಗೊಂಡಿದ್ದಾರೆ. ಆಫ್ರಿಕನ್ ರಾಷ್ಟ್ರ ಸುಡಾನ್ನಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಸುಡಾನ್ ಆರ್ಮಿ ನಡುವಿನ ಸಂಘರ್ಷ ಜೋರಾಗ್ತಿದೆ. ಇದೀಗ ಈ ಕಾದಾಟದಲ್ಲಿ ಕನಿಷ್ಠ 65 ಮಂದಿ ಮತ್ತೆ ಹೊಸದಾಗಿ ಪ್ರಾಣ ಕಳ್ಕೊಂಡಿದ್ದಾರೆ, 130 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಮಧ್ಯ ಆಫ್ರಿಕಾದಲ್ಲಿರೋ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಪೂರ್ವ ಭಾಗದಲ್ಲಿ M23 ರೆಬೆಲ್ ಗುಂಪು ಮತ್ತು ಸೇನೆ ನಡುವಿನ ಯುದ್ಧ ಕೂಡ ತಾರಕಕ್ಕೇರಿದೆ. ಕಳೆದ ಜನವರಿ 26ರಿಂದ ಇಲ್ಲಿವರೆಗೂ ಸುಮಾರು 900 ಜನ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನು ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ 5 ದಿನಗಳ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ಆಹ್ವಾನದ ಮೇರೆಗೆ ಚೀನಾಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಚೀನಾ ಪ್ರಧಾನಿ ಲಿ ಕಿಯಾಂಗ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಿದ್ದಾರೆ. ಹೀಗಂತ ಪಾಕ್ ವಿದೇಶಾಂಗ ಕಚೇರಿ ಹೇಳಿದೆ. ಬಲೂಚಿಸ್ತಾನ್ನಲ್ಲಿ ಚೀನಾದ ಹೂಡಿಕೆಗಳ ಮೇಲೆ ಅಲ್ಲಿನ ಸ್ವತಂತ್ರ ಹೋರಾಟಗಾರರ ದಾಳಿ ತೀವ್ರವಾಗಿ ಸಾಕಷ್ಟು ಪ್ರಾಣಹಾನಿಯಾಗ್ತಾ ಇದೆ. ಇತ್ತೀಚೆಗೆ ಟ್ರಂಪ್ ಪಾಕಿಸ್ತಾನಕ್ಕೆ ಕೊಡ್ತಿದ್ದ ಹಣಕಾಸಿನ ನೆರವನ್ನು ಕೂಡ ಬಂದ್ ಮಾಡಿದ್ದಾರೆ. ಹೀಗಾಗಿ ಈ ಭೇಟಿ ವೇಳೆ ಚೀನಾ ಏನ್ರಿ ನಮ್ಮವ್ರಿಗೆ ರಕ್ಷಣೆ ಇರುವ ನಿಮ್ಮ ನೆಲದಲ್ಲಿ ನಮ್ಮ ಸೇನೆ ಕಳಿಸಬೇಕಾ ಅಂತ ಹೇಳಿ ಕೇಳೋದು ಗ್ಯಾರಂಟಿ. ಆಯ್ತು ನಾವು ನೋಡ್ಕೊಂತೀವಿ, ಆಯ್ತು ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ ಅಂತ ಪಾಕ್ ಚೀನಾ ಹತ್ರ ಕೇಳೋದು ಕೂಡ ಗ್ಯಾರಂಟಿ. ಮತ್ತೊಂದು ಕಡೆ ಸೌದಿ ಅರೇಬಿಯಾದಲ್ಲಿ ಮತ್ತೆ ಪಾಕ್ ಭಿಕ್ಷುಕರ ಕಾಟ ಹೆಚ್ಚಾಗ್ತಿರೋ ರೀತಿ ಕಾಣಿಸ್ತಾ ಇದೆ. ಹಜ್ ಯಾತ್ರೆ ನೆಪದಲ್ಲಿ ಸೌದಿ ಅರೇಬಿಯಾದಲ್ಲಿ ಭಿಕ್ಷೆ ಬೇಡ್ತಿದ್ದ 10 ಪಾಕ್ ಪ್ರಜೆಗಳನ್ನ ಸೌದಿ ಅರೇಬಿಯಾ ಹಿಡಿದುಬಿಟ್ಟು ಗಡಿಪಾರು ಮಾಡಿದೆ ಪಾಕಿಸ್ತಾನಕ್ಕೆ. ಇದನ್ನ ಖುದ್ದು ಪಾಕಿಸ್ತಾನದ FIA ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಹಿತಿ ನೀಡಿದೆ. ಇನ್ನು ಮುಂದಿನ ಚಾಂಪಿಯನ್ಸ್ ಟ್ರೋಫಿ ಸಂಬಂಧ ಭಾರತ ಮತ್ತು ಪಾಕ್ ಮಧ್ಯೆ ಫೆಬ್ರವರಿ 23ನೇ ತಾರೀಕು ದುಬೈನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈ ಪಂದ್ಯ ವೀಕ್ಷಣೆಗೆ ಒಂದೇ ಗಂಟೆಯಲ್ಲಿ 25,000 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಅಂದಹಾಗೆ ಈ ದುಬೈ ಸ್ಟೇಡಿಯಂ ಕೆಪಾಸಿಟಿ 25,000 ಆದರೆ 30,000 ವೀಕ್ಷಕರಿಗೂ ಜಾಗವನ್ನ ಮಾಡ್ಕೋಬಹುದು. ಹೀಗಾಗಿ ಒಂದೇ ಗಂಟೆಯಲ್ಲಿ ಆಲ್ಮೋಸ್ಟ್ ಆ ಎಲ್ಲಾ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.